ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ಟ್ರೆಕ್ಕಿಂಗ್ಗೆ ಹೋಗಿದ್ದ ಟೆಕ್ಕಿ ನಾಪತ್ತೆಯಾಗಿ ಇಂದಿಗೆ 9 ದಿನ. ಎಷ್ಟೇ ಹುಡುಕ್ತಾ ಇದ್ರೂ ಪತ್ತೆಯಾಗದ ಟೆಕ್ಕಿ ಮಿಸ್ಸಿಂಗ್ ಕಹಾನಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆಯುತ್ತಲೇ ಇದೆ. ಇದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶಿವಗಂಗೆ ಬೆಟ್ಟದಲ್ಲಿ ಟೆಕ್ಕಿ ಅದ್ವೈತ್ ನಾಪತ್ತೆಯಾಗಿ 9 ದಿನ. ಬೆಟ್ಟ ಹತ್ತಿದ್ದಕ್ಕೆ ಸಿಸಿಟಿವಿ ಸಾಕ್ಷಿ ಇದೆ, ಆದರೆ ಇಳಿದಿದ್ದಕ್ಕೆ ಸುಳಿವೇ ಇಲ್ಲ. ಬ್ಯಾಂಕ್ನಲ್ಲಿ ಕೋಟಿ ಹಣ, 4 ಪ್ರೇಯಸಿಯರ ಜೊತೆ ಪ್ರೀತಿ. ನೆಲಮಂಗಲದ ಶಿವಗಂಗೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಬಂದಿದ್ದ ಟೆಕ್ಕಿ ಅದ್ವೈತ್ ನಾಪತ್ತೆಯಾಗಿ 9 ದಿನಗಳೇ ಕಳೆದಿದೆ. 100ಕ್ಕೂ ಹೆಚ್ಚು ಮಂದಿ ಹುಡುಕಾಟ ನಡೆಸಿದ್ರೂ ಅದ್ವೈತ್ ಪತ್ತೆಯೇ ಆಗಿಲ್ಲ. ಬೆಟ್ಟದಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾನಾ ಅಥವಾ ಮಿಸ್ಸಿಂಗ್ ಡ್ರಾಮಾ ಆಡ್ತಿದ್ದಾನಾ ಎಂಬ ಆಯಾಮದಲ್ಲಿ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ಪ್ರತಿದಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗುತ್ತಲೇ ಇದೆ. ಅದ್ವೈತ್ ಒಟ್ಟು 4 ಯುವತಿಯರೊಂದಿಗೆ ಸಲುಗೆಯಿಂದ ಪ್ರೀತಿ ಪ್ರೇಮ ಅಂತ ಓಡಾಡ್ತಿದ್ದಂತೆ ಆತ ಟ್ರೆಕ್ಕಿಂಗ್ಗೆ ಬರುವ 4 ದಿನಗಳ ಹಿಂದೆ ಬೆಟ್ಟಕ್ಕೆ ಬಂದಿದ್ದು, ಇದರಲ್ಲಿದ್ದ ಓರ್ವ ಯುವತಿ ಜೊತೆ. ಅಷ್ಟೇ ಅಲ್ಲದೆ ಆ ಯುವತಿ ಬಳಿ ಸೂಸೈಡ್ ಮಾಡ್ಕೊಳ್ಳೋಕೆ ಒಳ್ಳೆ ಜಾಗ ಯಾವುದು ಅಂತ ಕೇಳಿದ್ನಂತೆ ಅದ್ವೈತ್. ತಮಾಷೆಗೆ ಕೇಳಿರ್ಬೇಕು ಅಂತ ಯುವತಿ ಸುಮ್ಮನಾಗಿದ್ದಾಳೆ. ಪೊಲೀಸರ ವಿಚಾರಣೆ ವೇಳೆ ಇದು ಬೆಳಕಿಗೆ ಬಂದಿದೆ. ಹಣ ರೋಪ್ ಹಾಕೊಂಡು ಕೆಳಗೆ ಇಳಿದು ಜೇನು ಹುಳ ಇತ್ತು, ಆದರೂ ನಾವು ಅದನ್ನ ಇಳಿದು ಬೇರೆಗಳು ತಲೆ ಒಂದು ಬುಲ್ಡೆ ಒಂದು ಕಡೆಗೆ ಬಿದ್ದಾವೆ, ಯಾರ್ದೋ ಮಂಗನ ಬುಲ್ಡೆ ಬಿದ್ದಾವೆ, ಕೆಲವು ಜಾಗದಲ್ಲಿ ನಾಯಿ ಬುಲ್ಡೆ ಬಿದ್ದಾವೆ, ಚಿರತೆಗಳು ಬಂದು ತಿಂದರು, ಬೇರೆ ಮನುಷ್ಯನ ಮೂಲೆ ಎಲ್ಲೋ ಒಂದೊಂದು ಬಿದ್ದಾವೆ. ಆದರೆ ಹುಡುಕಿ ಎಲ್ಲ ಯಾರ್ದು ಏನೂ ಗೊತ್ತಿಲ್ಲ. ನಾನು ನೋಡಿದೆ, ಎಲ್ಲದನ್ನು ನೋಡೀನಿ. ಬಟ್ ಅದ್ವಿಕ್ ಬಾಡಿ ಅಂತೂ ಸಿಗಲಿಲ್ಲ. ಅವನದೊಂದು ಚಪ್ಪಲಿ ಕೂಡ ಸಿಗಲಿಲ್ಲ. ಬದುಕಿರಲಿ, ಎಲ್ಲಿದ್ದರೂ ಬದುಕಿದ್ರೆ ಖುಷಿ. ನಾವು ಪಟ್ಟ ಕಷ್ಟ ಕೂಡ ಬೇಡ, ಆದರೆ ಅವ್ನು ಬದುಕಿದ್ರೆ ಖುಷಿ ಪಡೋಣ. ಆದರೆ ಈ ಜಾಗದಲ್ಲಿ ಅದ್ವಿಕ್ ಇಲ್ಲಣ್ಣ. ಅದ್ವೈತ್ 4 ಪ್ರೇಯಸಿಯರ ಜೊತೆ ಗೆಳತಿ ಗೆಳೆಯರನ್ನ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ಸ್ನೇಹಿತರ ಫೋನ್ ಕರೆಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಅದ್ವೈತ್ ಹೆಸರಲ್ಲಿ ಬ್ಯಾಂಕ್ ಖಾತೆಯಲ್ಲಿ 1 ಕೋಟಿಗೂ ಹೆಚ್ಚು ಹಣ ಇದ್ದು, ಬ್ಯಾಂಕ್ ವಹಿವಾಟು ಹಾಗೂ UPI ವಹಿವಾಟಿನ ಮೇಲೂ ನಿಗಾ ಇಟ್ಟಿದ್ದಾರೆ. ಅದ್ವೈತ್ ಕಿಡ್ನಾಪ್ ಆಗಿದ್ದಾನಾ ಎಂಬ ಅನುಮಾನ ಕೂಡ ಮೂಡಿದೆ. ಅದ್ವೈತ್ ಬೆಟ್ಟ ಹತ್ತುವ ಸಾಕ್ಷಿ ಬಿಟ್ರೆ ಬೆಟ್ಟ ಇಳಿದಿರುವ ಒಂದೇ ಒಂದು ಸುಳಿವು ಕೂಡ ಸಿಕ್ಕದಿರುವುದು ಕುತೂಹಲ ಮೂಡಿಸಿದೆ. ಪ್ರಕರಣ ದಾಖಲಾಗಿರ್ತಕ್ಕಂಥ ವೈಟ್ ಫೀಲ್ಡ್ ಅವರು ಎಲ್ಲ ಆಯಾಮಗಳಲ್ಲೂ ಮಾಡ್ತಾ ಇದ್ದಾರೆ. ನಾವು ಮಾಹಿತಿ ಸಂಗ್ರಹಿಸ್ತಾ ಇದ್ವಿ, ನಮಗೂ ಪ್ರಶ್ನೆ ಆಗಿದೆ. ಹಾಗಾಗಿ ಏನೆಲ್ಲ ಅವಕಾಶಗಳಿದಾವೋ, ಆಯಾಮಗಳಿದಾವೋ, ಆ ಎಲ್ಲ ಆಯಾಮಗಳಲ್ಲಿ ಇದು ಪ್ರಕರಣ ನಾವು ತನಿಖೆ ಮಾಡ್ತೀವಿ. ಆ ಕುರಿತು ಸಾಕಷ್ಟು ಜನ ಮಾಹಿತಿ ಕೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ನಮ್ಮ ಇನ್ಕ್ಲೂಡಿಂಗ್ ನಮ್ಮ DSP ಕೂಡ ಇವತ್ತೆಲ್ಲನೂ ಹೋಗಿದ್ರು. ತಮಗೂ ಎಲ್ಲ ಗೊತ್ತಿದೆ, ಎಷ್ಟು ಬೇಕೋ ಅಷ್ಟು ಕುಂಬಿಂಗ್ ಆಗಿದೆ. ಎಲ್ಲೂ ಅದ್ರ ಬಗ್ಗೆ ಕುರುಹು ಸಿಕ್ಕಿರೋದಿಲ್ಲ. ಮಿಸ್ಸಿಂಗ್ ದೂರು ಹಿನ್ನೆಲೆ ಬೆಂಗಳೂರಿನ ಕಾಡುಗೋಡಿ ಪೊಲೀಸರ ಹೆಗಲಿಗೆ ಈ ಪ್ರಕರಣದ ಹೊಣೆ ಹೊರಿಸಲಾಗಿದೆ. ಬೆಟ್ಟದ ಸುತ್ತಲೂ ಡ್ರೋನ್, NDRF, SDRF, ಅರಣ್ಯ ಸಿಬ್ಬಂದಿ, ಪೊಲೀಸರು, ಕೋಟಿರಾಜ್ ತಂಡವೆಲ್ಲ ಹುಡುಕಾಡಿದ್ರೂ ಅದ್ವೈತ್ ಸುಳಿವು ನಿಗೂಢವಾಗಿಯೇ ಉಳಿದಿದೆ. ಮೂರ್ತಿ ಬೀರಯ್ಯನ ಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.